ಇಂದಿನ ವಿಶೇಷ ತಿಳಿಸ್ಕೊಡ್ತಿದ್ರಿ. ಮಾನವನಿಗೂ ಮತ್ತು ಭಗವಂತನ ಒಂದು ದಶಾವತಾರದಕ್ಕೂ ಯಾವ ತರದ ಒಂದು ಅವಿನಾಭಾವ ಸಂಬಂಧ ಅಂತ ಹೇಗೆ ತಾಳೆ ಮಾಡಬಹುದು ಅಂತ ಹೇಳ್ತಿದ್ರಿ. ಅದರಲ್ಲಿ ಮನುಷ್ಯನಿಗೆ ಪರಶುರಾಮನ ಅವತಾರ ಯಾವಾಗ ಬರುತ್ತೆ? ಇಲ್ಲಿ ನಮಗೆ ಪರಶುರಾಮನ ಅವಧಿ ಬಂದಾಗ ಆ ಹಠ ಮಾಡ್ತಾನೆ ಅಂತೀವಿ, ಪರಶುರನ್ನ ಎತ್ಕೊಂಡಿದ್ದಾಗ ಅಂತೀವಿ. ಸರಿ, ಇದಾದ್ಮೇಲೆ ಏನೋ ಆ ಯೌವನ ಬರುತ್ತೆ, ಹುಡುಗರಿಗಾಗ್ಲಿ ಹುಡುಗಿಗಾಗ್ಲಿ. ಯೌವನ ಅವಸ್ಥೆ, ನೀವು ರಾಮ ಕಾಡಿಗೆ ಹೋದ್ನೋ ಬಿಟ್ನೋ ಕತೆ ಎಷ್ಟೋ ಹೇಳ್ತಾರೆ ಅಂತ ಕೆಲವ್ರು ಹೇಳ್ತಾರೆ ನಾಸ್ತಿಕರು. ನಿಜವಾಗ್ಲೂ ರಾಮ ಹೋಗಿದ್ದ, ನಿಜವಾಗ್ಲೂ ಕೃಷ್ಣನ ಕತೆ ಇತ್ತು. ಅಂದರೆ ಗ್ರೇಟ್ 2 ಎಪಿಕ್ಸ್, ಅಂದರೆ ಮಹಾಕಾವ್ಯಗಳು ಬಹಳ ದೊಡ್ಡದು 2 ಇದ್ದೇ ಇತ್ತು. ಇದು ಸತ್ಯವಾಗಿ ಹಿಸ್ಟ್ರಿ ಅಂತ ಕರಿತೀವಿ. ಅದಕ್ಕೆ ಈ ಥರದ ಒಂದು ವಿಚಾರ ಯಾವತ್ತಾದರೂ ಹೇಳದ ಪಕ್ಷದಲ್ಲಿ ಎಷ್ಟೋ ಜನ ನಿಜವಾಗ್ಲೂ 14 ವರ್ಷ ಅದು ಇದು ಇತ್ತ ಅಂತ ಕತೆ ಹೇಳಿದಾಗ ನಾನು ಹೇಳ್ತೀನಿ ಕೇಳಿ. ಯೌವನ ಅನ್ನೋದು 14 ವರ್ಷಗಳ ಕಾಲ. ಅದು ಹುಡುಗನಿಗಾಗಲಿ ಹುಡುಗಿಗಾಗಲಿ ಆ ಯೌವನ ಅವಸ್ಥೆ. ಯೌವನ ಅವಸ್ಥೆಯಲ್ಲಿ ರಾಮಚಂದ್ರ ಇದ್ದ ಹಾಗಂತೆ. ಅವನು ಯಾವ ಕಾಲಕ್ಕೂ ಹಿಂತಿರುಗಿ ನೋಡಲ್ಲ, ಅವರಿವರು ನೋಡಲ್ಲ. ಯಾವ ಕಾಲಕ್ಕೂ ಆ ಮೀಸೆ, ಚಿಗುರು ಮೀಸೆ ಬರೋ ಸಮಯ. ಪುಟ್ಟಾಣಿ ಮೀಸೆ ಇದ್ದರೂ ಸಹ ಅವನಲ್ಲಿ ಒಂದೇ ಒಂದು ಆಸಕ್ತಿ, ಜೀವನದಲ್ಲಿ ಮುಂದೆ ಬರಬೇಕು ಅಷ್ಟೇ. ಅದಕ್ಕೆ ಏನು ಮಾಡಬೇಕು, ನಾನು ಓದಬೇಕು, ವಿದ್ಯಾವಂತನಾಗಬೇಕು ಎಲ್ಲ ಇರುತ್ತೆ. ಆದರೆ ಯೌವನ ಅವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಾಭಿಮಾನ, ದರ್ಪ, ಆ ನಡಿಗೆ ನಾನು ಸ್ವಲ್ಪ ದೊಡ್ಡವನಾಗಿದ್ದೀನಿ ಅನ್ನೋ ಒಂದು ವಿದ್ಯೆ. ಇದನ್ನೆಲ್ಲ ನೋಡಿದಾಗ ಈ ಯೌವನ ಅವಸ್ಥೆ ಯಾರಿಗಿದೆ? ಸೂರ್ಯವಂಶಸ್ಥನಾಗಿರ್ತಕ್ಕಂಥ ರಾಮಚಂದ್ರನಿಗೆ. ಬಹಳ ಸಂತೋಷ, ರಾಮಚಂದ್ರನ ಅವಧಿಯಲ್ಲಿದ್ದಾನೆ ಮಗು, ರಾಮನ ಅವತಾರದಲ್ಲಿದ್ದಾನೆ ಮಗು. ಶ್ರೀ ಮಹಾವಿಷ್ಣು ಅವತಾರ ಪುರುಷನಾಗಿರ್ತಕ್ಕಂಥ ರಾಮನ ಅವಧಿಯಲ್ಲಿ ಈ ಯೌವನ ಅವಸ್ಥೆ. ಸರಿ ಆಯಿತು, ಕೃಷ್ಣ ಅವಸ್ಥೆ ಬಂತು. ಹೇಗೆ ಬರುತ್ತೆ, ನಮ್ಗೆ ಹೆಂಗೆ ಗೊತ್ತಾಗಬೇಕು ಅಂತೀರಾ? 14 ವರ್ಷಗಳ ನಂತರ ವಿಶೇಷ ಅಂದರೆ ಅವನಲ್ಲಿ ಯೌವನದ ಜೊತೆಗೆ ನನಗೆ ಒಂದು ಮದುವೆ ಆಗಿದೆ, ಒಂದು ಹೆಂಡತಿ ಸಾಲದು, ಎಷ್ಟು ಸಲ ಇವಳನ್ನೇ ನೋಡ್ಕೊಂಡು ಕೂತ್ಕೊಳ್ಳೋದು, ಇನ್ನೊಬ್ಳು ಇರಲಿ. ಜಗತ್ತಲ್ಲಿ ಎಲ್ಲವನ್ನೂ ಕಲ್ತಿದ್ದೀನಿ, ಏನೋ ಇದನ್ನು ಕಲ್ತಿದ್ದೀನಿ, ಸ್ವಲ್ಪ ಕಂಪ್ಯೂಟರ್ ಕಲ್ತ್ಕೊಳ್ಳೋಣ, ಸರಿ ಆಯ್ತು ಅದನ್ನು ಕಲ್ತ್ಕೊ. ಸರಿ, ಏನೇನೋ ವಿಷಯ ಬಂದಿದೆ ಹೊಸದಾಗಿ, ಅದನ್ನು ಕಲ್ತ್ಕೋಬೇಕು. ನನಗೆ ಬರೀ ಉಳೋದು ಮಾತ್ರ ಇರಬಾರ್ದು, ಜೊತೆಗೆ ಪಟ್ಟಣಕ್ಕೂ ಹೋಗಬೇಕು. ಅಂದರೆ ಬರೀ ವಿದ್ಯೆಗಿಂತ ಎಲ್ಲ ವಿದ್ಯೆನೂ ಕಲ್ತವನು, ಸರ್ವವನ್ನು ಬಲ್ಲವನಾಗ್ತಕ್ಕಂಥವನು ಕೃಷ್ಣ ಪರಮಾತ್ಮ ಒಬ್ಬನೇ. ಈ ಒಂದು ಕುಟಿಲ, ಕೃಷ್ಣ ಅಂದರೆ ಕುಟಿಲತನ. ಆ ಕುಟಿಲತನ ಮನಸ್ಸಲ್ಲಿ ಯಾವತ್ತೋ ಒಬ್ಬ ಮನುಷ್ಯನಿಗೆ ಬಂದುಬಿಡುತ್ತೋ ಅಂದಿನಿಂದ ಕೃಷ್ಣಾವತಾರ ಅವಧಿಯಲ್ಲಿರ್ತಾನೆ ಮಗು. ಮಗು ಬೆಳೆದು ಬೆಳೆದು ಯೌವನಕ್ಕೆ ಬಂದಾಗ ಕೃಷ್ಣಾವತಾರ ಅವಧಿಗೆ ಬಂದುಬಿಟ್ಟ. ಇದಾದ ಮೇಲೆ ಮದುವೆ ಆಯಿತು, ಮಕ್ಕಳಾಯಿತು. ಸಾಲದಕ್ಕೆ ಈ ಯೌವನದಲ್ಲಿ ಅಲ್ಲಿ ಇಲ್ಲಿ ಅವರು ಇವರು ನೋಡೋದು ಆಯಿತು. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಏನು ಗತಿ? ಭಗವಂತ ನೀನೇ ಗತಿ ಅಂದರೆ ವೈರಾಗ್ಯ ಬರೋಕ್ಕೆ ಶುರುವಾಗತ್ತೆ. ಈ ವೈರಾಗ್ಯ ಬಂದಾಗ ನಾನು ಗೃಹಸ್ಥಾಶ್ರಮದಿಂದ ಸನ್ಯಾಸಾಶ್ರಮಕ್ಕೆ ಹೋಗ್ತಾ ಇದ್ದೀನಪ್ಪ ಅಂತಾರೆ ಕೆಲವರು ನಾಟಕಕ್ಕೆ. ಸನ್ಯಾಸಾಶ್ರಮ ಅನ್ನೋದು ತಮಗೆ ತಾವಾಗೇ ಬರ್ತಕ್ಕಂಥ ಯೋಗ. ಈ ಯೋಗ ಬರಬೇಕಾದ್ರೆ ಹೇಗೆ ಬರುತ್ತೋ ಗೊತ್ತಿಲ್ಲ. ಆದರೆ ಒಬ್ಬೊಬ್ಬರು ಒಂದೊಂದು ಮನಸ್ಸು ಕೊಡುತ್ತೆ. ಕೆಲವರಿಗೆಲ್ಲ ಖಂಡಿತ ನನಗೆ ಯಾರೂ ಬೇಡ, ನಾನಾಯಿತು ನನ್ನ ದೇವರಾಯಿತು ಅನ್ನೋ ಭಾವನೆ. ಇದು ಮದುವೆಗೆ ಬದಲು ಬರ್ಬೋದು, ಇಲ್ಲ ಮದುವೆ ಆದಮೇಲೆ ಬರ್ಬೋದು. ಆದರೂ ಸಹ ಸನ್ಯಾಸ ಯೋಗ. ಅದಕ್ಕೆ ಬೌದ್ಧ ಅವತಾರ ನಿರ್ವಾಣ ಸ್ವರೂಪ ಅಂತ. ಜಗತ್ತಲ್ಲಿ ಎಲ್ಲ ಬಟ್ಟೆ ಹಾಕೊಳ್ತಿರ್ತೀವಿ, ಆದರೆ ನಿರ್ವಾಣ ಅಂದರೆ ಒಳಗಡೆ ಮನಸ್ಸಿಗೆ ಏನೂ ಬೇಡ ಅನಿಸೋದೇ ನಿಜವಾದ ಸತ್ಯ. ಅದಕ್ಕೆ ಸನ್ಯಾಸ ಯೋಗ ಅಂತೀವಿ. ಈ ಸನ್ಯಾಸ ಯೋಗ ಯಾವತ್ತು ಬರುತ್ತೆ? ಗುರು, ಕೇತು, ಶನಿ, ಈ 3 ಜನ ನೋಡಿದಾಗ ಶನಿ ಕರ್ಮಾಧಿಪತಿ ಸ್ಥಾನ, ಗುರು ಸ್ಥಾನ ಅನ್ನೋದು ಗುರು ಗೌರವ ಸ್ಥಾನ, ಕೇತು ಮೋಕ್ಷವನ್ನು ಕೇಳುವಾಗ ಏನು ಬೇಡ ಅಂತಕ್ಕಂಥ ವಿಚಾರ ಸ್ಥಾನ. ಆಗ ಬೌದ್ಧ ಅವತಾರ ಅವಧಿಲಿದ್ದಾನೆ. ಅಂದರೆ ಆ ಸಮಯಕ್ಕೆ ನಾವು ನೋಡ್ಬೋದು 9ನೇ ಅವತಾರದಲ್ಲಿದ್ದಾನೆ. ಕಲಿ ಅಂದರೆ ಕೊನೆ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯ ಚಿಕ್ಕದಾಗಿರಲಿ, ಪುಟ್ಟ ಮಗುವಾಗಿರಲಿ, ದೊಡ್ಡವನಾಗಿರಲಿ, ಕಲಿ ಅಂದರೆ ತಕ್ಷಣ ಹೊರಡು ಅನ್ನೋನೇ ಕಲಿ. ಈ ಒಂದು ದಶಾವತಾರ ಇಂಥ ಒಂದು ಏನೋ ಅವತಾರ ಆಡ್ಬೇಡ್ರು ನನ್ನ ಮಕ್ಕಳ, ಒಳ್ಳೆ ಅವತಾರದಲ್ಲಿ ಬನ್ರಿಯ. ಇದು ನಿಜವಾದ ಅವತಾರ. ಅರ್ಥ ಮಾಡಿಕೊಂಡು ಜೀವನ ಮಾಡಿಕೊಂಡ್ರೆ ಒಳ್ಳೆ ಅವತಾರಕ್ಕೆ, ದಶಾವತಾರಕ್ಕೆ ಒಳ್ಳೆ ಮೋಕ್ಷವನ್ನು ಪಡಿತೀರಾ, ದಶ ವಿದ್ಯೆಗಳನ್ನ ಕಲಿತೀರಾ. ಒಳ್ಳೆ ಒಳ್ಳೆ ವಿದ್ಯೆನ ಕಲಿತು ಜೀವನದಲ್ಲಿ ಮುಂದೆ ಬರತಕ್ಕಂಥ ಅವಕಾಶವನ್ನು ಪಡೀರಿ ಅಂತ. ಅದಕ್ಕೆ ಶ ಅಂತಕ್ಕಂಥ ಮತ್ಸ್ಯ ಅವತಾರದಿಂದ ಹಿಡಿದು ಕಲಿ ಅವತಾರದವರೆಗೂ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲಿ. ಇದಕ್ಕೆ 10 ರೂಪಗಳಿರ್ತಕ್ಕಂಥ 10 ಬೆರಳುಗಳು ಯಾವತ್ತು ಸಂಕೇತವಾಗಿ ತೋರಿಸುತ್ತೆ ಇಡೀ ಜೀವನ ನಮ್ಮದು ಅಂತ. ಸೂರ್ಯನಾಡಿ 5 ಅವತಾರಗಳು, ಚಂದ್ರನಾಡಿ 5 ಅವತಾರಗಳು, ಈ ಎರಡಕ್ಕೂ ಮಧ್ಯ ಇರತಕ್ಕಂಥ ಶೂನ್ಯ ಜಗತ್ ಜಗನ್ಮಾತೆ ಆದಿಶಕ್ತಿ ಅಂತ. ಅದಕ್ಕೆ 50 ಇಯರ್ಸ್ವರೆಗೂ ಯಾವ ಕಾಲಕ್ಕೂ ಮಹಾವಿಷ್ಣುನ ಹಿಡ್ಕೊಳ್ಳಿ, 50 ಇಯರ್ಸ್ ನಂತರ ಶಿವನ್ ಹಿಡ್ಕೊಳ್ಳಿ. ಇವರಿಬ್ಬರು ಏನು ಹೇಳ್ತಾರೆ? ಈ ಜೀವನ ನಡೆಸಿದ ಮೇಲೆ ನೀವು ಹೋಗೋದೇ ಅಮ್ಮನ ಹತ್ರ ಅಂತ. ಅದಕ್ಕೆ ಹೇಳೋದು ಈ ಜೀವನ ಶೂನ್ಯವಾಗಿರೋದು ಅಮ್ಮನಿಂದ ಬಂದ್ವಿ, ಮತ್ತೆ ಅಮ್ಮನ ಹತ್ರ ಹೋಗಬೇಕು, ಅದೇ ತಾಯಿ ಜಗನ್ಮಾತೆಯ ನಿಲಯ ಅಂತ.